ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ನವೀನ್ ಆ್ಯಂಡ್ ಇವತ್ತು ನಮ್ಮ AJD ಸ್ಕೂಲ್ ಆಫ್ ಡ್ಯಾನ್ಸ್ ಮ್ಯೂಸಿಕ್ ಆ್ಯಂಡ್ ಆರ್ಟ್ನಲ್ಲಿ ನಾವು ನಮ್ಮ ಲಾಸ್ಟ್ ಡೇ ಆಫ್ ಸಮ್ಮರ್ ಕ್ಯಾಂಪ್ ಇವೆಂಟ್ನ ಮಾಡ್ತಾ ಇದ್ದೀವಿ. ಎಲ್ಲ ಮಕ್ಕಳು ಫುಲ್ ರೆಡಿಯಾಗಿ ಬಂದಿದ್ದಾರೆ. ಸೊ ಇವಾಗ ಪರ್ಫಾರ್ಮೆನ್ಸ್ ಡೇ. ಬನ್ನಿ ನಮ್ಮ ಸ್ಟೂಡೆಂಟ್ಸ್ ಹೇಗೆ ಪ್ರಿಪೇರ್ ಆಗಿದ್ದಾರೆ ಆ್ಯಂಡ್ ಹೇಗೆಲ್ಲ ಪರ್ಫಾರ್ಮ್ ಮಾಡ್ತಾರೆ ನೋಡ್ಕೊಂಡು ಬರೋಣ. ಸಾಂಗ್ ಹಾಡಕ್ ರೆಡಿನಾ? ಎಸ್, ಇಬ್ರು ನೋಡ್ತೀನಿ ಇವಾಗ ಹೇಗೆ ಆಡ್ತೀರಾ ಅಂತ. ಶ್ರದ್ಧಾ ನರೇಟರ್, ರೈಟ್? ಎಲ್ಲ ಜ್ಞಾಪಕ ಇದೆಯಾ? ಗುಡ್. ಸೊ ಎವ್ರಿವನ್ ಈಸ್ ರೆಡಿ, ರೈಟ್? ಓಕೆ, ಇವತ್ತು ಯಾಕೆ ಇಲ್ಲಿ ಬಂದಿರೋದು? ಪರ್ಫಾರ್ಮ್ ಮಾಡಕ್ಕೆ. ಆ್ಯಂಡ್ ಟುಡೇ ಇವೆಂಟ್ ಇದೆ ಅಲ್ವಾ, ಸಮ್ಮರ್ ಕ್ಯಾಂಪ್ ಲಾಸ್ಟ್ ಡೇ. ಎಲ್ಲರೂ ಮಂಡೇ ಎಷ್ಟೊತ್ತಿಗೆ ಬರ್ತೀರಾ ಮತ್ತೆ ಕ್ಲಾಸಿಗೆ? ಯಾರು ಬರಲ್ವಾ? ಯಾಕೆ? ಯಾರು ಬರಲ್ವಾ ಮಂಡೆಯಿಂದ? ಯಾಕೆ ಬರಲ್ಲ ಸ್ಕೂಲಿಗೆ? ನಿಮಗೆಲ್ಲ ಅಲ್ಲ ಅಲರ್ಟ್ ಆಗಿದ್ದೀರಾ, ಮುಗ್ದಿದೆ ಕ್ಯಾಂಪ್ ಅಂತ. ನಿಮ್ಗೇನು ಖುಷಿ ಆಗ್ತಾ ಇದೆಯಾ ಕ್ಯಾಂಪ್ ಮುಗ್ದೋಗಿದೆ ಅಂತ? ಬೇಜಾರಾಗ್ತಾ ಇದೆಯಾ? ಬೇಜಾರಾಗ್ತಿದ್ಯಾ? ಯಾಕೆ ಬೇಜಾರು? ಹೇಮಾನ್ಸಿಗೆ ಬೇಜಾರಾಗಲ್ಲ ಅಲ್ವೇನೋ? ಯಾರ್ಯಾರಿಗೆ ಬೇಜಾರಾಗ್ತಿದೆ? ಅವಾಗ ಬೇಜಾರು ನೋಡು, ಅದಕ್ಕೆ ಪಾಪ ಶೀಸ್ ಕ್ರೈಯಿಂಗ್. ಇವತ್ತು ಲಾಸ್ಟ್ ಡೇ ಅಂತ. ಏನ್ ರೋಲ್ ನಿಂದು? ಫಾಕ್ಸ್. ಎಸ್. ಓ ಮೈ ಗಾಡ್. ಏನ್ ನಿನ್ ಕ್ಯಾರೆಕ್ಟರ್? ಮೌಸ್. ಡ್ಯಾನ್. ಏನ್ ನಿಂದು ಕ್ಯಾರೆಕ್ಟರ್? ಅಯ್ಯಯ್ಯೋ, ಡೀರ್. ನಿಂದು ಕಾವೇಶ್? Rabbit. Yes. Yeah, very good. Nice. Very good. Suitable dress. You know? Mouse. 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 Very good. Rabbit. 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 Very good. Then ಎಲ್ಲರದು ಆಯ್ತು. ಸೊ ಇಷ್ಟು ಜನ ಡ್ರಾಮಾ ಮಾಡ್ತಿದ್ದೀರಾ? ಟೈಟಲ್ ಏನು ನಿಮ್ದು? Lion and the mouse. Lion and the Mouse. Very good. One more. ಹಾಂ. ಅವನಿಗಡೊಂದ
ವೆರಿ ಗುಡ್.
बारह महीने में 12 तरीके से तुझको
ಮನೇಲೇನು ಇಲ್ಲ ಅಡ್ಗೆ ಮಾಡಕ್ಕೆ ಅಟ್ಲೀಸ್ಟ್ ಒಂದು ಬೈಟ್ ಆದ್ರೂ ತಿನ್ಬೋದಾ? ನೋ, ಲಯನ್ ಯಾವತ್ತೂ ಊಟನ ಶೇರ್ ಮಾಡಲ್ಲ. ಅಟ್ಲೀಸ್ಟ್ ಸ್ಮೆಲ್ ಆದ್ರೂ ಮಾಡ್ಬೋದಾ? ಓನ್ಲಿ ಒನ್ ಸ್ಮೆಲ್. ಓಕೆ. ಊಟ 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 ಯಾರಾದ್ರೂ ಒಂದು ಬಿಸ್ಕೆಟ್ ಆದ್ರೂ ಕೊಡ್ತೀರಾ? ಎಸ್. ಓವರ್ ಆಕ್ಟಿಂಗ್ ಸಾಕು, ನಿನ್ನಿಂದ ಹೋಗು. ಅವನು ವಿಲನ್ ಆಗ ಒಂದು ಕೆಲಸ ಮಾಡ್ತಾ ಇದ್ದಾನೆ. ಇವೆಲ್ಲ ಇಲ್ಲಿಂದ ಹೋಗಿ, ಇರಿಟೇಷನ್ ಆಗ್ತಿದೆ. Oh, Lion King, yes? You are soft and polite to animals. Thank you, monkey. Rabbits ಗೆ ಅವತ್ತು ತುಂಬಾ ಬೇಜಾರಾಯ್ತು. ಅದಕ್ಕೆ ಅವರು Lion King ಹತ್ರ ಮತ್ತೆ ಬಂದಿಲ್ಲ. Oh, ನಮ್ಮ ಫಾರೆಸ್ಟ್ ಅಲ್ಲಿ ಗ್ರೂಪ್ ಆಫ್ ಮೌಸ್ ಇದಾವೆ. ಅವು ಯಾವಾಗಲೂ ಖುಷಿಯಾಗಿರ್ತವೆ. ಮೌಸ್ ಮಾಡು ಮಾಡು. ಇಲ್ಲ ಏನ್ ಯಾವಾಗ್ಲೂ ಕೂಗ್ತಾನೆ ಇರ್ತಾರೆ. ನಿಮಗೆ ಹೀಗೆ ಆಗ್ಬೇಕು. ಇವತ್ತು ಒಳ್ಳೆ ನಿದ್ದೆ. ಏನಿದು? ಹೆಲ್ಪ್ ಹೆಲ್ಪ್ ಪ್ಲೀಸ್ ಹೆಲ್ಪ್ ಮಾಡಿ. ಹೆಲ್ಪ್ ಹೆಲ್ಪ್ ಯಾರಿಗೆ ಬೇಕು ಹೆಲ್ಪ್? ನಿಮಗೆ ಬೇಕಾ ನಿಮಗೆ ಬೇಕಾ ನಿಮಗೆ ಬೇಕಾ ಯಾರಿಗೆ ಬೇಕು ಹೆಲ್ಪ್? ನಮಗೆ. ಓ ಲಯನ್ ಕಿಂಗ್, ನಾನು ಇವತ್ತು ಊಟನೇ ಮಾಡಿದ್ನಲ್ಲ, ನಿಮ್ಗೆ ಹೇಗೆ ಹೆಲ್ಪ್ ಮಾಡಿ? ಓಕೆ ಸರಿ ಸರಿ ಸರಿ. ಒಳ್ಳೆ ಕೆಲಸ ಮಾಡಿದೆ, ಥ್ಯಾಂಕ್ ಯು. ರಾಬಿಟ್ ಪ್ಲೀಸ್ ನಮ್ಗೆ ಹೆಲ್ಪ್ ಮಾಡಿ. ನಾನು ನಿಮಗೆ ಹೆಲ್ಪ್ ಮಾಡೋಕ್ಕಾಗತ್ತಾ? ಆ ವಿಲನ್ ಫಾಕ್ಸ್ ಇದ್ದಾನಲ್ಲ, ಅವನ ಕೈಯಲ್ಲಿ ಹೆಲ್ಪ್ ಮಾಡಿಸಿ. ಅವನ ಕೈಯಲ್ಲಿ ಹೆಲ್ಪ್ ಮಾಡಿ.
ಅದಕ್ಕೆ ಹೇಳೋದು ಒಳ್ಳೆ ಫ್ಯಾಷನ್ ಮಾಡ್ಬೇಕಂತ. ಅಯ್ಯೋ ನಂಗೆ ಯಾರು ಹೆಲ್ಪ್ ಮಾಡೋರೇ ಇಲ್ವಾ? ಈ ಮೌಸರ್ ಏನ್ ಮಾಡ್ತಾರೋ ನೋಡೋಣ. Thank you, mouse. See, small friends can do big things. Small friends ಗೆ ಅಡ್ಗೆ ಮಾಡಕ್ ಬರುತ್ತಾ? ಏನ್ ನೋಡ್ತೀರಾ? ಉಲ್ಫ್ಗೆ ಏನು ಊಟನೇ ಕೊಟ್ಟಿಲ್ವಾ? ಬಾ ಉಲ್ಫ್, ನಾನ್ ಕೊಡ್ತೀನಿ. Thank you. ಅಂದ್ರೆ ಎಲ್ಲರೂ ಪರವಾಗಿ ನನ್ನ ಒಂದು ಒಪಿನಿಯನ್ ಹೇಳ್ತೀನಿ. ಯೂಶಲಿ ಬೆಂಗಳೂರಲ್ಲಿ ಇದು ಎವಿಡೆಂಟ್ ಚಾಲೆಂಜ್. ಅಂದ್ರೆ ಇಬ್ರು ಪೇರೆಂಟ್ಸ್ ವರ್ಕಿಂಗ್ ಇದ್ರೆ ಸಮ್ಮರ್ ಹಾಲಿಡೇಸ್ ಬಂದಾಗ ಫಸ್ಟ್ ತಲೆಗೆ ಬರೋದು ಏನ್ ಮಾಡೋದು ಅಂತ. ಫಸ್ಟ್ ಹಾಫ್ ಹೆಂಗೋ ಅಪ್ಪನ ಮನೆಗೆ ಸಾಕಾಗ್ಬಿಟ್ಟೆ. ಊರಿಗೆ ಹೋಗಿದ್ಲು, ಅಲ್ಲಿ ಒಂದ್ ರೌಂಡ್ ಆಯ್ತು. ನಮಗೂ ಅನ್ಸುತ್ತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು. ಮೇಜರ್ ಕನ್ಸರ್ನ್ ಇರೋದು ಮಕ್ಕಳು ಟಿವಿ ಮುಂದೆ ಅಥವಾ ಮೊಬೈಲ್ ಕೇಳಬಾರ್ದು. ಅದ್ ಬಿಟ್ಟು ಬೇರೆದೇನ್ ಮಾಡ್ಬೇಕು ಅಂತ ಬಂದಾಗ ಒನ್ ಆಫ್ ಮೈ ಫ್ರೆಂಡ್ಸ್ ನವಮಿ ಅಂತ ಅವ್ರು ನಂಗೆ ಸಜೆಸ್ಟ್ ಮಾಡಿದ್ರು. ಯಾಕಂದ್ರೆ ಅವ್ರ ಮದುವೆಯಲ್ಲಿ ಡ್ಯಾನ್ಸ್ ಕ್ಲಾಸಿಗೆ ಬರ್ತಾಳೆ ಶ್ಲೋಕ. ಸೊ ಅವ್ರಂದ್ರು 2:30 ತನಕ ಇದೆ ಕಣ್ರಿ ಅಂತ. ನಾನು ಆಹಾ 2:30 ಎಲ್ಲ 12:30ಗೆ ಓಡಿಸ್ತಾರೆ, ಪರವಾಗಿಲ್ಲ ಇವ್ರು ಇನ್ನೊಂದು ಬರ್ತಾರೆ ಅಂತ. ಬಟ್ ಓವರ್ ದ ಪೀರಿಯಡ್ ಅವ್ರು ಪ್ರತಿದಿನ ಎಷ್ಟು ಎಫರ್ಟ್ಸ್ ಹಾಕ್ತಾರೆ ಅಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಮ್ಮ ಮನೇಲಿ 1-2 ಇಟ್ಕೊಂಡೆ ಆಗಲ್ಲ, ಏನ್ ಮಾಡೋಣ ಅಂತ ಅನ್ನಿಸ್ತಿದ್ದೆ. ಇಷ್ಟು ಮಕ್ಕಳನ್ನ ಒಂದ್ ಕಡೆ ಕೂರಿಸಿ ಅವ್ರ ಕೈಲಿ ಕೆಲಸ ತಗ್ಸೋದು ಅಷ್ಟು ಸುಲಭ ಅಲ್ಲ. ಫಾರ್ ದ್ಯಾಟ್ ರೀಸನ್ ಎಲ್ಲಾ ಮೆಂಟರ್ಸ್ಗೂ ಆ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಬೇರೆ ಇನ್ಸ್ಟಾಗ್ರಾಮ್ ಅಪ್ಡೇಟ್ಸ್ ಕಾಯ್ತಿರ್ಲಿಲ್ಲ. ಏಜ್ ಅವ್ರು ಯಾವಾಗ ಬಿಡ್ತಾರೆ, ಇವತ್ತು ಏನ್ ಮಾಡ್ತಾರೆ. ನನ್ನ ಮಗಳು ಒಂದ್ ರೌಂಡ್ ಹೇಳಿದ್ರು, ಅಮ್ಮ ಇವತ್ತು ಏನ್ ಮಾಡಿದ್ರು ಗೊತ್ತಾ ಅದು ಇದು ಅಂತ ಹೇಳ್ತಾ ಇದ್ದ. ಕೊನೆಗೆ ನಂದು ಜೋಗಯ್ಯ ಬಿಟ್ಬಿಡು, ನನ್ನ ಕನ್ಸಲು ಅದೇ ಅಂತ. ಮನೆಗೆ ಯಾರು ಬಂದ್ರು ಅದೇ ಹಾಗೆ ಬನ್ನಿ ನೀವು ಮಾಡಿ ಅಂತ. ಅದೇ ತಾನೇ ನಮ್ಗೆ ಬೇಕಾಗಿತ್ತು. ಬಟ್ ನಾನು ಪೈಸಾ ವಸೂಲ್ ಕೆಲಸ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಗೊತ್ತಾಗಿಲ್ಲ. ಐ ಮೀನ್ ಇಟ್ ಇಸ್ ಅ ಜೆನ್ಯೂನ್ ಎಫರ್ಟ್. ಅಷ್ಟು ಸುಲಭ ಅಲ್ಲ. ಮನೇಲಿ ಏನೋ ಒಂದು ಮಾಡು ಅಂದ್ರೆ ಅಷ್ಟು ಈಸಿಯಾಗಿ ಮಾಡಲ್ಲ. ಯಾಕೆ ಏನು 28 ಪ್ರಶ್ನೆ ಇಲ್ಲ. ಅವ್ರು ಹೇಳಿದ್ರೆ ಗನ್ನಿ ಎಷ್ಟು ಹುಡುಕ್ಸಿದ್ರೆ ನಂಗೇನೆ ಎಲ್ಲ ಆಟ ಸಾಮಾನು ತೆಗೆದು ಇಲ್ಲ ಅಂತ ಹೇಳಕ್ಕೆ ನಮ್ಮ ಮ್ಯಾಮ್ ಹೇಳಿದಾರೆ ಉಳ್ಕಮ್ಮ ಎಲ್ಲ ನಾನು ನೀನ್ ಹಂಟರ್ ಅಲ್ವಲ್ಲ ಅಂದ್ರೆ ಮ್ಯಾಮ್ ಹೇಳಿದ್ರೆ ತಗೊಂಡು ಅಂದ್ರೆ ಅವ್ರು ಅಷ್ಟು ಇವ್ರ ಜೊತೆ ಎಂಗೇಜಿಂಗ್ ಆಗಿ ಅಲ್ಲಿ ಏನ್ ಪ್ರತಿದಿನ ಆಕ್ಟಿವಿಟಿ ನಡೀತಿತ್ತು. ಮನೆಗೆ ಬಂದ್ಮೇಲೂ ಅದನ್ನ ರೀಕಾಲ್ ಮಾಡ್ಕೊಂಡು ದೇ ಲಿವ್ಡ್ ಇಟ್. ನನ್ನ ಪ್ರಕಾರ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಮೆಮರೀಸ್ ಅಂಡ್ ಗಿಫ್ಟ್ ನಾವು ನಮ್ಮ ಮಕ್ಳಿಗೆ ಕೊಟ್ಟಿರೋದು. ನಮ್ಗೆ ಮನೆ ದೂರ ಹೋಗಿದ್ದು ನನ್ ಗಂಡ ಫಸ್ಟ್ ಡೇ ಅಂದ್ರೆ ಹೋಗೋಗಿ ಎಲ್ಲ ಹಾಕಿದ್ದು ನಾನು ಅಷ್ಟೊಂದು ಡಿಸ್ಟೆನ್ಸ್ ನೋಡ್ಲಿಲ್ಲ. ಬಟ್ ಎನಿವೇಸ್ ಆಲ್ ದೋಸ್ ಎಫರ್ಟ್ಸ್ ಲೈಕ್ ಮಕ್ಕಳಿಗೆ ಸ್ಟೇಜ್ ಫಿಯರ್ ಹೋಗುತ್ತೆ, ಅವರಲ್ಲಿರೋ ಕೇಪಬಿಲಿಟೀಸ್ ಆಚೆ ಬರುತ್ತೆ. ಸೊ ವೆರಿ ಎನ್ಕರೇಜಿಂಗ್. ಅಂಡ್ ನನಗೆ ಈ ಇನ್ಸ್ಟಿಟ್ಯೂಟ್ ಬಗ್ಗೆ ಬಹಳ ಖುಷಿ ಆಯ್ತು. ಇನ್ನಾರು ಯಾರೇನು ಐ ವಿಲ್ ಡೆಫಿನೆಟ್ಲಿ ಥ್ಯಾಂಕ್ ಯು ಸೋ ಮಚ್. ಮಕ್ಕಳನ್ನ ಇಲ್ಲಿ ಸೇರಿಸಿ ಬಿಕಾಸ್ ಅಷ್ಟು ಟೈಮ್ ನೀವು ಎಲ್ಲೂ ಡಿವೆಂಟ್ ಆಗಿಲ್ಲ. ನಾನು ನೋಡಿದ್ದೀನಿ ಮಾಡ್ಕೊತಾರೆ ಮಕ್ಕಳು ಬಿಡುವಂತ ಬಿಟ್ಕೋಗಿ ನೋಡಿಲ್ಲ. ಕ್ರಿಯೇಟಿವ್ ವೈಸ್ ಇರ್ಬೋದು, ಫಿಸಿಕಲ್ ಆಕ್ಟಿವಿಟಿ, ಡಾನ್ಸ್, ಈಗ ಅವ್ರಿಗೂ ಎಷ್ಟೊಂದು ಇನ್ಸ್ಟ್ರೂಮೆಂಟ್ಸ್ ಪರಿಚಯ ಆಯಿತು. ಸೊ ಇವೆಂಚುಲಿ ಈಗ ಅವ್ರು ಒಬ್ಬೊಬ್ಬರು ಕೀಬೋರ್ಡ್ ಪ್ಲೇ ಮಾಡಬೇಕಾದ್ರೆ ಫೋಕಸ್ ಎಷ್ಟು ಚೆನ್ನಾಗಿ ಡೆವಲಪ್ ಆಗ್ತಿದೆ ಅಂತ ನನಗೂ ಒಂದು ಖುಷಿ ಆಯಿತು. ಸೊ AJ ಸ್ಕೂಲ್ ಆಫ್ ಡ್ಯಾನ್ಸಿಗೆ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಚೆನ್ನಾಗಿದೆ. ಎಸ್ ಜಸ್ವಿಕಾ ಅಂದ್ರೆ ಏನಂದ್ರೆ ಬರ್ತ್ ಅನ್ಸುತ್ತೆ. ಎಸ್ ಎಸ್ ಥ್ಯಾಂಕ್ ಯು. ನಿಂಗೆ ಹೇಗನ್ನಿಸ್ತು? ಖುಷಿ ಆಯ್ತಾ?
ಚೆನ್ನಾಗಿತ್ತಾ? ರ್ಯಾಬಿಟ್ ಥರನೇ ಇದ್ದಾಳೆ ಅವಳು. ಎಸ್ ಮ್ಯಾಮ್, ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್. ನಮಗೆ ತುಂಬ ಹಿಡಿಸ್ತು, ಯಾಕೆಂದರೆ ಅಬ್ಬಾ ಇಸ್ ಸಿಂಗಲ್ ಚೈಲ್ಡ್ ಆ್ಯಂಡ್ ಮೊದಲೇ ನಾನು ಸ್ವಲ್ಪ ಸೋಷಿಯಲಿ ಆಕ್ವರ್ಡ್, ಬಟ್ ಇಲ್ಲಿ ಬಂದಮೇಲೆ ಇನಿಷಿಯಲಿ ಟೈಮ್ ತಗೊಂಡು ಬಟ್ ಶಿ ಎಂಜಾಯ್ಡ್ ಇಟ್ ಲಾಟ್. ಇದು ತುಂಬ ಚೆನ್ನಾಗಿದೆ, ಯಾಕೆಂದರೆ ಆಲ್ರೌಂಡ್ ಡೆವಲಪ್ಮೆಂಟ್ ಇದೆ ಇಲ್ಲಿ. ನಾಟ್ ಜಸ್ಟ್ ಆರ್ಟ್, ಕ್ರಿಯೇಟಿವ್, ಡ್ರಾಮಾ, ಡಾನ್ಸ್, ಸಾಂಗ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ದೀರಾ. ತುಂಬ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು. I think this is my second year here. Amazing experience. I think first time accidentally I called and I Correct, got to know. correct. I think every year is going to be back here. So ತುಂಬಾ ಚೆನ್ನಾಗಿದೆ. I think I would recommend whoever maximum I could, I just spread the word key. Please join because I've seen so much changes on him. ಎಷ್ಟು ಎಂಜಾಯ್ ಮಾಡ್ತಾನೆ ಅಂದ್ರೆ, ಈಗ ಹೊಸದಾಗಿ ಡ್ರಾಮಾ ಕ್ರೇಜ್ ಸ್ಟಾರ್ಟ್ ಆಗಿರೋದು ಈ ವರ್ಷದ ಹೊಸ್ತು. ಲಯನ್ ಡೈಲಾಗ್ ಇಂದ ರ್ಯಾಪಿಡ್ ಡೈಲಾಗ್ ಇಂದ ಎಲ್ಲಾ ಡೈಲಾಗು ಮನೇಲಿ ಹೇಳ್ತಾನ? ರಾತ್ರಿ ಹೇಳ್ತಾ ಇದ್ದ. ನಿಂಗೆ ಹೆಂಗ್ ಇಷ್ಟ ಆಯ್ತು? ಇಲ್ಲ ಬರ್ಬೇಕು. ಆಮೇಲೆ ಮ್ಯಾಮಿಗೆ ಅಂತ ಎಷ್ಟೊಂದು ಚಾಕ್ಲೇಟ್ಸ್ ಕವರ್ ಮಾಡ್ದ, ತಗೊಂಬರೋದ್ ಮರ್ತಾ ಇದ್ದ. ಇದು ಮ್ಯಾಮ್ಗೆ ಅಂತ ಎಲ್ಲ ಫೋಲ್ಡ್ ಮಾಡಿ ಮಾಡ್ದ. ಓ ಮ್ಯಾಮಿಗೆ ಮರ್ತೋಯ್ತು, ನಾನೇ ತಿಂದ್ಬಿಡ್ತೀನಿ. ಸೊ ಐ ಥಿಂಕ್ ಅಮೇಸಿಂಗ್ ಎಫರ್ಟ್ ಟು ದ ಟೀಮ್. ಐ ಥಿಂಕ್ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗ್ತಾರೆ. ಅಷ್ಟೇ ಕೇರ್ ನೀವೆಲ್ಲ ತೋರಿಸ್ತೀರಾ ಅಂತ ಆಟೋಮ್ಯಾಟಿಕ್ ಆಗಿ ಗೊತ್ತಾಗ್ಬಿಡುತ್ತೆ. ಸೊ ಐ ಥಿಂಕ್ ವಿಲ್ ಕಮ್ ಬ್ಯಾಕ್ ಅಗೇನ್ ನೆಕ್ಸ್ಟ್ ಇಯರ್. ಥ್ಯಾಂಕ್ ಯು ಸೋ ಮಚ್. ಅನಿಸ್ತು? ಶಿ ಎಂಜಾಯ್ಡ್. ಎಲ್ಲ ಡೈಲಾಗ್ ಬೈ ಹಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರು. ಸೂಪರ್. ಅಷ್ಟೇ. ಓಕೆ, ನೈಸ್. It's really fantastic. We felt it's just the kids are very casual. Like Manili Ratrane, they were actually behaving today. It was too occupied. We didn't know so much talents our kids possess. Actually, it's really nice. Thank you. No, seriously, we are still thinking. ಗೊತ್ತಾಗ್ಬೇಕನ್ನೋದೇ ನಮ್ಮ ಟೆನ್ಷನ್. Thank you. ರಿಯಲಿ ಮೇಡಮ್, ಸೂಪರ್ ಮೇಡಮ್. ಅವನು ಆಕ್ಚುಲಿ ಏನಂತ ಇದ್ದಾನಂದ್ರೆ ಫುಲ್ ಇಯರೇ ಸಮ್ಮರ್ ಕ್ಯಾಂಪ್ ಹೋಗ್ಬೋದಾ, ಸ್ವರ್ಗರಾಣಿ ಸ್ಕೂಲ್ ಅದ್ರ ಬದಲು ಇದಕ್ಕೆ ಹೋಗ್ಬೋದಾ ಅಂತ ಕೇಳಿದ್ರೆ ಅಷ್ಟು ಇಷ್ಟ ಆಗಿದೆ ಅವ್ನಿಗೆ. ಸೂಪರ್ ಮೇಡಮ್, ಥ್ಯಾಂಕ್ ಯು. ಅದ್ವೈತ್ ತುಂಬಾ ಇಂಪ್ರೂವ್ ಆಗಿದೆ. ಲಾಸ್ಟ್ ಇಯರ್ ಬಹಳ ಹೆದರ್ತಿದ್ದ ಅವನು, ಮಾತಾಡೋಕ್ಕೂ ಇದು ಮಾಡ್ತಿದ್ದ. ಈ ಸಲ ಬಹಳ ಫುಲ್ ಫ್ರೀ ಆಗಿದ್ದಾನೆ, ಮನೆಯವ್ರ ತರ ಫೀಲ್ ಆಗ್ತಾನೆ ಅವನು ಇಲ್ಲಿ ಬಂದ್ರೆ. ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಡ್ಯಾನ್ಸ್ ಅಲ್ಲೂ ಬಹಳ ಇಂಪ್ರೂವ್ ಆಗಿದೆ. ಹೌದು ಮೇಡಮ್, ಅವ್ನು ಸ್ಟಾರ್ಟಿಂಗ್ ಅದು ಒಂದು ಕರೆಕ್ಟ್. ಅವ್ನು ಫುಲ್ ಜೋಗಯ್ಯ ಅಂದಾಗೆಲ್ಲ ಫುಲ್ ಹ್ಯಾಂಡ್ಸ್ ಮಾಡ್ಕೊಂಡು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. अच्छा है, बच्चे लोग बहुत खुश हुए हैं. ठीक है, अच्छा. ಥ್ಯಾಂಕ್ ಯು. It's second batch, so Correct. just in 1 month only we can see a lot of difference. Like first time we did the flexibility we got, like it could be dance flexibility or Correct. keyboard. I mean the drama delivery. I mean it ಮುಂಚೆ ಅದೆಲ್ಲ ಸ್ವಲ್ಪ ಇತ್ತು. ಇವಾಗ in 1 month there is a lot of difference. Correct. That shows that your efforts and all the things. So thanks for all everyone. Thank you sir, thank you so much. Ma'am, how you felt ma'am? ಹಾಯ್. ಆ್ಯಕ್ಚುಲಿ ಧನ್ವಿಕಾಗೆ ತುಂಬ ಇಂಪ್ರೂವ್ಮೆಂಟ್ಸ್ ನೋಡಿದ್ವಿ. 2 months ಅವಳಿಗೆ ಆ ಟೈಮ್ ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಎವ್ರಿ ಡೇ ಅವಳು ಕಲ್ತಿದ್ದಾಳೆ ಇಲ್ಲಿ. ಎವ್ರಿ ಒನ್ ಇಲ್ಲಿರೋರು ಎಲ್ಲರೂ ಅವ್ರಿಗೆ ಟೀಚ್ ಮಾಡಿದ್ದೀರಾ. ಸೊ ಗುಡ್ ಇಂಪ್ರೂವ್ಮೆಂಟ್. ನಾನು ನೆಕ್ಸ್ಟ್ ಇಯರ್ ಇಲ್ಲೇ ಸೇರಿಸಬೇಕು ಅಂತ ಪ್ಲಾನ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸರ್. ಹೌ ಯು ಫೆಲ್ಟ್ ಸರ್? ಕೆಲವೊಂದ್ಸಲ ಡ್ರಾಪ್ ಮಾಡಕ್ಕೆ ಬರ್ತಾ ಇದ್ರಿ. ಅಭಾ ಪೇರೆಂಟ್ ರೈಟ್. ಅವರ ತಾತ ನಾನು. ಕರೆಕ್ಟ್. ಅವಳು ಭಾಳನೇ ಇಂಪ್ರೂವ್ ಆಗಿದ್ದಾರೆ. ಮುಂಚೆ ನಾವು ಅನ್ಕೊಳ್ತಾ ಇದ್ವಿ ಯಾವ ಥರ ಅವ್ರ ಮನೇಲಿ ಟೈಮ್ ಹೆಂಗೆ ಆಗಿ ಅಂತ. ಇಲ್ಲಿ ಬಂದಮೇಲೆ ಭಾಳನೇ ಚೆನ್ನಾಗಿತ್ತು. ನಿಮ್ಮ ಎಫರ್ಟ್ರು ಭಾಳ ಚೆನ್ನಾಗಿದೆ. ನಿಮ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು. ಅದು ಕೇಳ್ಪಟ್ಟೆ ನಾನು, ಎಲ್ಲ ಒಂದೇ ಮನೆಯವರ ಕೆಲಸ ಮಾಡಬೇಕು ಅಂತ. ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಬ್ಬ ಆಂಟಿ ಆ್ಯಕ್ಚುಲಿ. ಐ ಮೀನ್ ಅವಳು ಫಸ್ಟಲ್ಲಿ ಹತ್ಕೊಂಡಿದ್ದು ಬರಲ್ಲ ಅಂತ, ಆಮೇಲೆ ಮಿಸ್ ಮಾಡಿ ಅಂದರೆ ಮಿಸ್ ಮಾಡೋಕ್ಕೆ ಇಷ್ಟಪಡಲಿಲ್ಲ. ಸೊ ಶಿ ಎಂಜಾಯ್ಸ್ ಅ ಲಾಟ್. ಇವತ್ತು ಒಂದು ಸ್ವಲ್ಪ ಡ್ಯಾನ್ಸ್ ಮಾತ್ರ ವೈ ಬಿಕಾಸ್ ನೀವೆಲ್ಲ ಇದ್ರಲ್ಲ ಖುಷಿಗೆ ಅವಳು ಸ್ವಲ್ಪ ತುಂಬಾ ಜನ ಒಂದೇ ಸಲ. ಕರೆಕ್ಟ್. ಬಟ್ ಶಿ ಡ್ರಾಮಾ ಚೆನ್ನಾಗೇ ಮಾಡಿದ್ದು. ಹೌದು. ನಾನು ಅದೇ ಅನ್ಕೊಂಡು ಡ್ರಾಮಾನು ಮಾಡಲ್ಲ ಅಂತ, ಬಟ್ ಶಿ ಡಿಡ್ ಅಲ್ಲ. ನಾನು ಅದೇ ಅನ್ಕೊಂಡೆ. ದಿಸ್ ಇಸ್ ಸೆಕೆಂಡ್ ಇಯರ್. ಈ ವರ್ಷ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾನೆ. ಅಂಡ್ ಒನ್ ಮೋರ್ ಥಿಂಗ್, ಹಿಸ್ ಫ್ರೆಂಡ್ ಆಲ್ಸೋ ದೇರ್. ಕರೆಕ್ಟ್. ಸೊ ಹಿ ವಾಸ್ ಎಂಜಾಯಿಂಗ್ ಬಿಕಾಸ್ ಆಫ್ ಅಪ್ಪು ಅಯಾನ್ ಕೇಮ್ ಟು ಡ್ಯಾನ್ನ ಕರ್ಕೊಬಂದು ಡ್ರಾಪು ಪಿಕಪ್. ನೈಸ್ ರೈಟ್.
5 ಅವರ್ ನೋಡ್ಕೊಳ್ಬೇಕಂದ್ರೆ ಟ್ಯಾನ್ ಮಮ್ಮಿ ಹೇಳಿ ಹೇಗಿತ್ತು? ಅವನ್ನ ಹ್ಯಾಂಡಲ್ ಮಾಡೋದು ಮನೇಲಿ ತುಂಬ ಕಷ್ಟ. ಐ ಹ್ಯಾಡ್ ಟೋಲ್ಡ್ ಯು, ನಾನು ಫಸ್ಟ್ ಟೈಮ್ ಹಾಕ್ಕೊಂಡೆ ಫಾರ್ 2 months. ಮಮ್ಮಿ ವಾಸ್ ಲೈಕ್ ಪಾಪ 1 ತಿಂಗಳು ಕಷ್ಟ ಸಾಕು, ಆಮೇಲೆ ಮಗು ತುಂಬ ಟಯರ್ಡ್ ಆಗೋಗುತ್ತೆ. ನಾನೇ 1 week ಕ್ಯಾಂಪ್ ಕೊಟ್ಟರೆ ಅಲ್ಲ ಮಾಮ್ ರಿಯಲೈಸ್ ಯಾವಾಗ ಕಡಿಸ್ತಿದೆ ಯಾವಾಗ ಮತ್ತೆ ಯಾವಾಗ ಶುರು ಆಗುತ್ತೆ ಅಂತ. ಸೊ ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ಹಿ ಈಸ್ ಎಂಜಾಯಿಂಗ್ ಡ್ಯಾನ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಕ್ಚುಲಿ ಸಮ್ಮರ್ ಕ್ಯಾಂಪಿಗೆ ಏನಕ್ಕೆ ಹಾಕಬೇಕು ಅಂದರೆ ಈಗಿನ ಇದರಲ್ಲಿ ಎಲ್ಲ ಮಕ್ಕಳು ಕೂಡ ಬರೀ ಮೊಬೈಲು, ಟಿವಿ ಇದೆಲ್ಲ ಇರ್ತಾರೆ. ಬೇರೆ ಮಕ್ಕಳ ಜೊತೆ ಜಾಯ್ನ್ ಆಗಲ್ಲ, ಮಿಂಗಲಿಂಗ್ ಆಗಲ್ಲ. ಸಮ್ಮರ್ ಕ್ಯಾಂಪ್ ಹಾಕೋ ರೀಸನ್ನೇ ಇದೇ ಫಸ್ಟ್ ಮೇನ್ ಪ್ರಯಾರಿಟಿ ನಮ್ಮ ಪೇರೆಂಟ್ಸ್ ಇರಬೇಕು. ಆಮೇಲೆ ಮನೇಲಿ ನೋಡ್ತೀಯಾ, ಇಲ್ಲಿ ನೋಡ್ತೀಯಾ 10 to 2:30 ನೋಡ್ತೀಯಾ, ಇಲ್ಲ ತಾನೆ? ಸೊ ಹಾಗೆ ಹಾಂ ಓಕೆ. ಸೊ ಥ್ಯಾಂಕ್ಸ್ ಟು AJ team and all mentors and all coordinators. ಅಲ್ಲಿ ಎವ್ರಿ ಇಯರ್ ಇದೇ ಥರ ಇನ್ನೂ ಹೊಸ ಕ್ರಿಯೇಟಿವಿಟಿ ತೊಗೊಂಬನ್ನಿ. ಹೊಸ ನಿಮಗೂ ಸ್ಟ್ರೆಂತ್ಗಳು ಜಾಸ್ತಿ ಆಗಲಿ. ಯು ಶುಡ್ ಆಲ್ಸೋ ಗೆಟ್ ಸಕ್ಸಸ್ ಆ್ಯಂಡ್ ಕಿಡ್ಸ್ ಶುಡ್ ಆಲ್ಸೋ ಲರ್ನ್ ಲಾಟ್ ಆಫ್ ಥಿಂಗ್ಸ್ ಫ್ರಮ್ ದಿಸ್ ಕ್ರಿಯೇಟಿವಿಟಿ ಆ್ಯಕ್ಟಿವಿಟೀಸ್ ಎಲ್ಲ. ಜನರಲಿ ಸ್ಕೂಲಲ್ಲಿ ಇವೆಲ್ಲ ಆ್ಯಕ್ಟಿವಿಟಿಗಳು ಇರಲ್ಲ. ಸೊ ಅದಕ್ಕೆ ಆಲ್ ದ ಬೆಸ್ಟ್ ಟು ದ AJ team and all the best to the other kids' parents also, for kids also. Thank you so much. It's wonderful experience for me and for my child also. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿತ್ತು, ನಾವು ತುಂಬ ಚೆನ್ನಾಗಿತ್ತು. ಸೊ ಇದು ಆ್ಯಕ್ಚುಲಿ 3rd attempt. ಫಸ್ಟು 2 years ಬ್ಯಾಕ್ ಆ್ಯಕ್ಚುಲಿ ಸ್ಕೂಲಲ್ಲಿ ಹಾಕಿದ್ದೆ. ಅವಾಗಲೂ ಒಂದು 2 days ಹೋಗಿ ಬಿಟ್ಬಿಟ್ಟಿದ್ಲು. ಓಕೆ, ಅದಾದಮೇಲೆ ಸ್ವಿಮ್ಮಿಂಗ್ ಹಾಕಿದ್ದೆ. ಸ್ವಿಮ್ಮಿಂಗ್ ಅಷ್ಟು ಸೊ ಅದಕ್ಕೆ ಈ ವರ್ಷನೂ ನನಗೆ ಡೌಟ್ ಇತ್ತು. ಬಂದು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಒಂದು ಫಸ್ಟ್ ಒಂದು 2 to 3 days ನೋಡೋಣ ಅಂತೇಳಿ. ಬಟ್ ಆಮೇಲೆ ನಾನು ಕೇಳ್ತಾ ಇದ್ದೆ ಹೆಂಗೆ ಅನ್ಸುತ್ತೆ ಅಂತೇಳಿ. ಇಲ್ಲ ಚೆನ್ನಾಗಿದೆ ಅಂತ ಕಂಟಿನ್ಯೂ ಮಾಡಿದ್ಲು. ಬಟ್ ಏನಂದರೆ ಅದೇ ಡೈಲಿ ಒಂದು ಕ್ಲಾಸಿಗೆ ಹೋಗಿ ಬಂದರೆ ಒಂದು ಐಸ್ ಕ್ರೀಮ್ ಕೊಡಿಸ್ಬೇಕು ಒಳಗೆ, ಆ ಥರ. ಚೆನ್ನಾಗಿತ್ತು ಅಂತ, ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ಲು. ಥ್ಯಾಂಕ್ ಯು ಸೊ ಮಚ್. ಮ್ಯಾಮ್ ನೀವು ಹೇಳಿ, ಏನಾದರೂ ಹೇಳಬೇಕು? ಇಲ್ಲ ಮ್ಯಾಮ್, ಫಸ್ಟ್ ಟೈಮ್ ಫುಲ್ ಕೋರ್ಸ್ ಅಟೆಂಡ್ ಆಗಿದ್ದೆ ಅವಳು. 2-3 days ಬಿಟ್ಟಿದ್ದು. ಬಟ್ ಎಂಜಾಯ್ ಮಾಡಿದ್ದು. ನೀವು ತುಂಬ ಕೋರ್ಸ್ ಇಟ್ಟಿದ್ದೀರ ಟೀಚರ್ಸ್ ಎಲ್ಲ, ಅವ್ರು ಹೇಳ್ತಾ ಇರ್ತಾಳೆ ಸ್ವಲ್ಪ ಓಪನ್ ಅಪ್ ಆಗಿದ್ದಾಳೆ ಅನಿಸ್ತಾ ಆಗಿದ್ದಾಳೆ. ನಮಗೆ ಇಷ್ಟ ಆಯಿತು. ಥ್ಯಾಂಕ್ ಯು ಮ್ಯಾಮ್. ಅಲ್ಲೇ ಮಾಡಿ ಎಲ್ಲರೂ